ಹುಟ್ಟೋ ಪ್ರತಿ ಮಗುನೂ ಕೂಡ ಸಾಧನೆ ಮಾಡ್ತಾ ಗೆಲ್ತಾ ಬಿಡ್ತಾನೆ ಸೆಕೆಂಡ್ರಿ. ಬಟ್ ಪ್ರತಿ ತಾಯಿನೂ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಅದೇ ನೋವಿಂದ ಕೊಡ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಸಿನಿಮಾ ಅನ್ನೋದು ಯಾವತ್ತೂ ಒಂದು ತಾಯಿ ಮಗುಗೆ ಜನ್ಮ ಕೊಡುವಂಥ ಪ್ರೋಸೆಸ್. ಸೊ ಆದಷ್ಟು ಅಂಥವ್ರಿಗೆ ನಮ್ಮ ಕೈಲಾದಂತಹ ಸಹಾಯ ಅಥವಾ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ. ಥ್ಯಾಂಕ್ ಯು. ಫಸ್ಟ್ ಎಲ್ಲ ಸಿನಿಮಾನೂ ಕೂಡ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಬೇಕು ಅಷ್ಟೇ. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ಸರ್. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಸಿನಿಮಾದಲ್ಲಿ? ಸರ್ ನನ್ನ ಎಲ್ಲ ಪಾರ್ಟು ಸರ್, ಎಲ್ಲ ಒಂದು ಪಾತ್ರನೂ ಇಷ್ಟ ಆಯಿತು. ಆ ಮಗು, ಆ ತಾಯಿ ಮತ್ತು ಈ ನಮ್ಮ ಡೈರೆಕ್ಟ್ರು ಗಿರೀಶ್ ಅಣ್ಣವರು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ನೋಡಿ. ಫುಲ್ ಮೂವಿನೇ ಚೆನ್ನಾಗಿದೆ ಸರ್. ಫಸ್ಟ್ ಡೇ ಫಸ್ಟ್ ಶೋ ನೋಡಿ, ಸೂಪರಾಗಿದೆ ಮೂವಿ. ನಾವು ಫಿಲಮ್ ಮಾತ್ರ ನೋಡ್ತೀವಿ. ಫಿಲಮ್ ಇದು ಎಡಿಟ್ ಮಾಡಿ ಅದು ಮಾಡಿ ಎಲ್ಲ ಫುಲ್ ಪಿಕ್ಚರ್ ಹೆಂಗೆ ತರ್ತಾರಂತ ತೋರಿಸ್ಕೊಟ್ಟವ್ರೆ. ಸೂಪರಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಸ್ಟೋರಿ ಟೇಕಿಂಗು ಫಸ್ಟ್ ಹಾಫ್ ಸ್ಲೋ ಅನಿಸಿದ್ರು ಸೆಕೆಂಡ್ ಹಾಫ್ ಫುಲ್ ಎಕ್ಸಲೆಂಟ್ ಇದೆ. ಒಂದು ಮೂವಿ ಹೆಂಗೆ ಬೇಬಿ ಹೆಂಗೆ ಬರ್ತಾಗುತ್ತೋ ಆ ಥರನ ಮೂವಿನ ಕಂಪೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಹಿಟ್ ಆಗುತ್ತೆ ಅಣ್ಣ. ಸಿನಿಮಾ ಅಂತೂ ಸಖತ್ತಾಗಿದೆ, ಎಲ್ಲರೂ ದಯವಿಟ್ಟು ಬಂದು ನೋಡಿ. ಇದು 100 ಡೇಸ್ ಅಂತೂ ಪಕ್ಕ, ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಪ್ರತಿಯೊಬ್ಬರು ಸಿನಿಮಾದಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಗಳು ಇಲ್ಲಿ ಬಂದು ನೋಡಿ. ಯಾಕಂತಂದರೆ ಪ್ರತಿಯೊಂದು ಸಿನಿಮಾನು ಡೈರೆಕ್ಟ್ರು, ಪ್ರೊಡ್ಯೂಸರು, ಮೇಕಪ್ಪು, ಆರ್ಟ್ ಡಿಪಾರ್ಟ್ಮೆಂಟು, ಟೆಕ್ನಿಷಿಯನು ಎಲ್ಲ ಪ್ರತಿಯೊಬ್ಬರಿಗೆ ಡಬ್ಬಿಂಗು, ಸ್ಕ್ಯಾನಿಂಗು, ರಿಪೋರ್ಟಿಂಗು ಯಾರ್ಯಾರು ಇದ್ದೀರೋ ಈ ಸಿನಿಮಾನ ಪ್ರತಿಯೊಂದು ಸಿನಿಮಾನ ಯಾವ ರೀತಿಯಾಗಿ ತೆಗಿಬೋದು ಅಂತ ಪ್ರತಿಯೊಂದು ನೀಟಾಗಿ ನಿಯತ್ತಾಗಿ ತೆಗೆದಿದ್ದಾರೆ. ಇದು ಅಂತೂ ಸಿನಿಮಾ 100 ಡೇಸ್ ಪಕ್ಕ ಓಡುತ್ತೆ. ಅದಕ್ಕಾಗಿ ಎಲ್ಲ ಫಸ್ಟ್ ಡೇ ಫಸ್ಟ್ ಶೋ ಅಂತಲ್ಲ, ಇದು 100 ಡೇಸ್ ಅಂತೂ ಪಕ್ಕ. ಪ್ರತಿಯೊಂದು ಆರ್ಟಿಸ್ಟ್ಗೂ ಬಿಟ್ಟಿಲ್ಲ, ಎಲ್ಲ ಆರ್ಟಿಸ್ಟ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಬಂದು ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ತಾ ಇದ್ದೀನಿ. ಸಿನಿಮಾ ಚೆನ್ನಾಗಿದೆ. ಸಿನಿಮಾದವರು, ಸಿನಿಮಾದಲ್ಲಿರೋರು, ಸಿನಿಮಾ ಆಸಕ್ತಿ ಇರೋರು, ಸಿನಿಮಾ ಪ್ರೇಕ್ಷಕರು, ವೀಕ್ಷಕರು ಎಲ್ಲ ಈ ಸಿನಿಮಾ ನೋಡಬೇಕು. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ಒಂದು ಏನು ಆ್ಯಕ್ಚುಲ್ ಸಿನಿಮಾ ಹಿಂದೆ ಕ್ಯಾಮ್ರಾ ಹಿಂದೆ ಏನು ನಡೆಯುತ್ತೆ ಮುಂದೆ ಕಾಣೋದು ಮಾತ್ರ ನಿಮಗೆ, ಹಿಂದೆ ಏನು ನಡೆಯುತ್ತೆ ಅನ್ನೋದು ಒಂದು ನೀವು ನೋಡಿ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಮಜಾ ಕೊಡುತ್ತೆ, ಎಮೋಷ್ನಲಿ ತುಂಬ ಕನೆಕ್ಟ್ ಆಗ್ತೀರಾ. ಸೊ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡದೆ ನೋಡಿ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇಷ್ಟ ಆಯ್ತು ಮೇಡಮ್. ನಿಮಗೆ ಏನು ಇಷ್ಟ ಆಯ್ತು? ಗೊತ್ತಾಯ್ತು ಕಂಟೆಂಟು, ಕತೆ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಹೇಗಿದೆ ನಿಮ್ಗೆ ಏನು ಅರ್ಥ ಆಯಿತು? ಅಂದರೆ ಸಿನಿಮಾದಾರರು ಎಷ್ಟು ಕಷ್ಟಪಡ್ತಾರೆ ಅಂತ ಅರ್ಥ ಆಯಿತು. ಹೇಗಿದೆ? ಸಸ್ಪೆನ್ಸ್ ಉಳಿಸ್ಕೊಂಡಿರುತ್ತೆ, ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸಿನಿಮಾ, ಮಜಾ ಇರುತ್ತೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸಿನಿಮಾ. 100 ಡೇಸ್ ಅಂತೂ ಪಕ್ಕ ಫಿಕ್ಸು. ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಇಷ್ಟೊಂದೆಲ್ಲ ಸರ್ಕಸ್ ಆಗುತ್ತೆ ಅಂತ ಸಿನಿಮಾ ನೋಡಿದ ಮೇಲೆ ಗೊತ್ತಾಯಿತು. ಪ್ಲೀಸ್ ಪೈರಸಿ ಸ್ಟಾಪ್ ಮಾಡಿ ಎಲ್ಲ ಥಿಯೇಟರ್ಸ್ಗೆ ಹೋಗ್ಬಿಟ್ಟು. ಥ್ಯಾಂಕ್ ಯು. ಈಗ ಜನ ಈ ಸಿನಿಮಾ ಮಾಡಬೇಕು ಅನ್ನೋರು ಈ ಸಿನಿಮಾ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವ ಥರ ಕಷ್ಟ ಬೀಳ್ತೀವಿ ಅನ್ನೋದು. ಅದನ್ನು ಈ ಸಿನಿಮಾದಲ್ಲಿ ಪಕ್ಕ ಕ್ಲಿಯರ್ ತೋರಿಸಿದ್ದಾರೆ ಸರ್ ಅವರು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿಯಾಗಿದೆ ಸಿನಿಮಾ, ಚೆನ್ನಾಗಿದೆ ಸರ್. ಟೆಕ್ನಿಷಿಯನ್ಗಳಿಗೋಸ್ಕರ ಮಾಡಿರೋ ಸಿನಿಮಾ. ಪ್ರತಿಯೊಬ್ಬ ಟೆಕ್ನಿಷಿಯನ್, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಟೆಕ್ನಿಷಿಯನ್ ನೋಡಬೇಕಾಗಿರೋ ಸಿನಿಮಾ ಇದು. ಓಲ್ ಟೆಕ್ನಿಷಿಯನ್ ಸಿನಿಮಾ ಸರ್. ದೇವ್ರ ಸಾಂಗ್ ಇಷ್ಟ ಆಯಿತು. ದೇವ್ರ ಸಾಂಗ್ ಇಷ್ಟ ಆಯಿತು. ಲಾಸ್ಟ್ ದೇವ್ರ ಸಾಂಗ್ ಇಷ್ಟ. ಕತೆ ಎಲ್ಲ ಹೇಗೆ? ಚೆನ್ನಾಗಿದೆ.